ಜಿಂಗಿ ಚಕ್ಕ ಜಿಂಗ ಜಿಂಗ ಚಕ್ಕ ಜಿಂಗ ಜಿಂಗ. ಸರಿ ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಆರಂಭ ಮಾಡ್ತಾ ಇದ್ದೀನಿ. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲ ಮಗನೇ, ದೇವಸ್ಥಾನಕ್ಕೆ ಹೋಗ್ತಿದ್ದೀವಾ? ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಯಾವ ದೇವಸ್ಥಾನ ಅಂತ ಮುಂದೆ ನಾವು ಹೋದಂಗೆ ಗೊತ್ತಾಗುತ್ತೆ. ತುಂಬ ಅಪರೂಪ ಈ ದೇವಸ್ಥಾನಕ್ಕೆಲ್ಲ ಹೋಗೋದು ಅಂತಲೇ ಹೇಳ್ಬೋದು. ಒಂದು 2 ಸತಿ ಹೋಗಿದ್ದೀವಿ ಅಷ್ಟೇ. ಸೊ ನಿಮಗೂ ತೋರಿಸ್ತೇವೆ ಬನ್ನಿ, ಆ ದೇವಸ್ಥಾನದಲ್ಲಿ ಏನು ಸ್ಪೆಷಲ್ಲು, ಏನು ಮಹಿಮೆ ಇದೆ ಅಂತ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ಇಲ್ಲಿಂದ ನಾನು, ನಮ್ಮ ಮನೆಯವರು ಮತ್ತು ಚರಿ ಹೊರಟಿದ್ದೀವಿ. ಮುಂದೆ ಹೋದಂಗೆ ಜಾಯಿನ್ ಆಗ್ತಾರೆ ಅಪ್ಪ, ಅಮ್ಮ, ತಂಗಿ ಎಲ್ಲ ಬರ್ತಾರೆ. ಎಲ್ಲ ಸೇರಿ ನಾವು ಹೋಗ್ತಾರಂತು. ಚರಿ ಯಾರ ಹತ್ರ ಮಾತಾಡ್ತಿದ್ದಾಳೆ ಅಂತ ನೋಡ್ತಾನೇ ಇದ್ದಾನೆ. ಯಾರ ಹತ್ರ ಮಾತಾಡ್ತಿದ್ದಾಳೆ ಮಮ್ಮಿ ಅಂತ. ಯಾರ ಹತ್ರ ಮಾತಾಡಿದೆ ನಾನು? ಆರದು ಹಾಯ್ ಮಾಡು ಮಗ. ಹಾಯ್. ಈಗ ಓಡಾಡ್ತಾನಲ್ಲ, ಅವ್ನು ಹಿಡ್ಕೊಳ್ಳೋ ತುಂಬಾ ಕಷ್ಟ. ಪಾಪ ನಿದ್ದೆ ಮಾಡೋದಿತ್ತು ಅವನಿಗೆ ಒಂದು ರೌಂಡು. ಇವತ್ತು ನಿದ್ದೆನೂ ಮಾಡಿಸ್ಲಿಲ್ಲ, ಹಂಗೆ ಕರ್ಕೊಂಡ್ಬಂದಿದ್ದೀನಿ ಸ್ನಾನ ಮಾಡಿಕೊಂಡು. ಹಾಗಾಗಿ ನಿದ್ದೆ ಮುಳಲು ಸ್ವಲ್ಪ ಇದ್ದಾನೆ ಅಂತಲೇ ಹೇಳ್ಬೋದು. ಬನ್ನಿ ಅಕ್ಕ ಮಾತಾಡ್ಕೊಂಡು ನೋಡ್ಕೊಂಡು ಹೋಗುವ. ಸರಿ, ನಾನು ಸರಿ ಆ ಥರ ಔಟ್ಫಿಟ್ ಹಾಕಿದ್ದೀನಿ. ನಾನು ಈ ಸಾರಿ ನೋಡಿರ್ತೀರಾ, ಸೊ ತುಂಬ ದಿನ ಆಗೋಗಿತ್ತು ಈ ಸಾರಿ ವೇರ್ ಮಾಡಿದ್ದೇನೆ. ಹಾಗಾಗಿ ಇವತ್ತು ಹಾಕೊಳ್ಳೋಣ ಅಂತ ಅನ್ನಿಸ್ತು. ಸೊ ಹಾಕೊಂಡಿದ್ದೀವಿ ಅಂತಲೇ ಹೇಳ್ಬೋದು. ಮತ್ತು ಇನ್ನೂ ಯಾರ್ದು ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿ, ಅದರೊಂದಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಸೊ ನನಗೂ ಗೊತ್ತಾಗ್ತದೆ ಯಾವ ರೀತಿಯ ವಿಡಿಯೋ. ಮುಂಚೆ ಹೇಗೆ ಸಪೋರ್ಟ್ ಮಾಡ್ತಾಯಿದ್ರೆ ಹಾಗೆಯೇ ಸದಾ ಸಪೋರ್ಟ್ ಮಾಡಿ, ಹಾಗೆ ನಿಮ್ಮೆಲ್ಲರ ಪ್ರೀತಿಯ ವಿಶ್ವಾಸ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ನಾನು ಒಂದ್ಸರಿ ವ್ಲಾಗ್ನ ಆರಂಭ ಮಾಡ್ತೀವಿ. ಎಲ್ಲ ಬಂಗಾರ, ನಾವೀಗ ಮಾರಿಗುಡಿ ಹತ್ರ ಬಂದ್ವಿ. ಯಾಕಂತಂದರೆ ಅಪ್ಪ, ಅಮ್ಮ, ತಂಗಿ ಎಲ್ಲ ಬಸ್ಸಲ್ಲಿ ಬರಬೇಕಲ್ಲ, ಬರ್ಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದೆ ಅಂತ ಹೇಳಿದ್ರು. ಹಾಗಾದರೆ ಸುಮ್ಮನೆ ಅಲ್ಲಿ ನಿಂತ್ಕೊಳ್ಳೋದಕ್ಕಿಂತ ಮಾರಿಕಾಂಬಾ ದೇವಸ್ಥಾನಕ್ಕಾದರೂ ಹೋಗಿ ಅಮ್ಮನ ದರ್ಶನ ಮಾಡ್ಕೊಂಡು ಬರುವ ಅಂಥೇಳಿ ಬಂದ್ವಿ. ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಲಿಕ್ಕೆ ಬಂದಿರೋದು ನಾವು ದೇವಸ್ಥಾನದ ಹಿಂದೆ. ನಾನು ಕೂಡ ದೇವಸ್ಥಾನ ಮುಂದ್ಗಡೆ ಫುಲ್ ಎಲ್ಲ ಅಂದರೆ ಹಳೇದು ಯಾವ ಥರ ಇತ್ತಲ್ಲ ಅದನ್ನೆಲ್ಲ ಒಡೆದು ಹೊಸ ಥರ ಮಾಡ್ತಾಯಿದ್ದಾರೆ. ಅದನ್ನು ಮಾಡಿದವಾಗ ನಾನು ಬಂದಿರಲಿಲ್ಲ, ಯಾವ ಥರ ಆಗಿದೆ ಅಂತ ಗೊತ್ತಿಲ್ಲ. ಸೊ ನೋಡ್ದಂಗೆ ಆಯಿತು, ಬನ್ನಿ ಹೋಗಿ ಬರುವ ಅಂಥೇಳಿ ಹೊರಟಿರೋವಂಥದ್ದು. ನಾವು ಹೋಗಿರೋದು ಮಂಗಳವಾರ. ಸಿಕ್ಕಾಪಟ್ಟೆ ಜನ ಇದ್ದರು ಅಂತಲೇ ಹೇಳ್ಬೋದು. ಅವತ್ತಿನ ದಿವಸ ತುಂಬ ಜನ ಇದ್ದರು. ನಾವು ಹೋಗಿರೋದು ಮುಂಚೆನೇ ಹೋಗಿದ್ವಿ, ಬೆಳಗ್ಗೆ ಮುಂಚೆ ಆದರೂ ಸಿಕ್ಕಾಪಟ್ಟೆ ಜನ ಇರೋದಿಲ್ಲ. ಬೇಗ ದರ್ಶನ ಮಾಡ್ಕೊಂಬರುವ ಅಂತೇಳಿ ಅಂದ್ಕೊಂಡಿದ್ವಿ. ಆದರೂ ಕೂಡ ಸಿಕ್ಕಾಪಟ್ಟೆ ಜನ ಇದ್ದರು ಅಂತಲೇ ಹೇಳ್ಬೋದು. ಚರಿಗೆ ಅಮ್ಮ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಯಾಕಂದರೆ ನಮ್ಮ ಮನೆಯಲ್ಲೂ ಕೂಡ ಒಂದು ದೊಡ್ಡ ಫೋಟೋ ಇದೆ ಮಾರಿಕಾಂಬೆದು. ಅದರದ್ದು ನೋಡಿದಾಗೆಲ್ಲ ಅಮ್ಮ ಅಮ್ಮ ಅಂತಲೇ ಕೈ ಮುಗಿತಾ ಇರ್ತೇನೆ. ಸೊ ಅವನಿಗೂ ಒಂದು ದರ್ಶನ ಮಾಡಿಸ್ದಂಗೆ ಆಯಿತು ಅಂತೇಳಿ ಬಂದ್ವಿ. ಇಲ್ಲಿ ನೋಡ್ಬೋದು ಅವನು ಎಷ್ಟು ಚೆಂದ ಮಾಡಿ ಕೈ ಮುಗಿತಾ ಇದ್ದ ಅಂಥೇಳಿ. ಮನೆಯಲ್ಲೂ ಹೀಗೇ ದೇವ್ರ ಪೂಜೆ ಮಾಡುವಾಗ ಅಥವಾ ಅಮ್ಮನ ಫೋಟೋ ನೋಡಿದಾಗ ಇದೇ ಥರ ಕೈ ಮುಗಿತಾ ಕೂತ್ಕೋತಾರೆ. ಇದನ್ನು ಕೂಡ ಏನೋ ಬೆಳೆ ಸಲುವಾಗಿ ಏನೋ ಮಾಡಿದ್ದು ಅಂತ ಅನ್ನಿಸ್ತದೆ, ನನಗೂ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ. ಅದನ್ನು ಕೂಡ ಅಲ್ಲಿ ಇಟ್ಟಿದ್ರು, ನಾನು ಅದೊಂದು ಕ್ಲಿಪ್ ತೊಗೊಂಡೆ. ದರ್ಶನ ಎಲ್ಲ ಮಾಡ್ಕೊಂಡಿದ್ದಾಗಿದ್ಮೇಲೆ ದೇವಸ್ಥಾನದೊಂದು ಸುಮ್ಮನೆ ಒಂದು ರೌಂಡ್ ಹಾಕ್ತಾಯಿದ್ದೀವಿ. ಹಾಗೆ ಕೋಣನ ದರ್ಶನ ಮಾಡಿಕೊಂಡು ಅಷ್ಟೊತ್ತಿಗೆ ಕಾಲ್ ಬಂತು, ನಾವು ಬಂದಿದ್ದೀವಿ ಬನ್ನಿ ಅಂಥೇಳಿ. ಸರಿ ಆಯಿತು ಅಂಥೇಳಿ ಚರಿಗೆ ಇನ್ನೊಂದು ಸರ್ತಿ ಕೋಣನ ಹತ್ರದಿಂದ ತೋರಿಸ್ಕೊಂಡು ಬಂದ್ವಿ. ಸೂರ್ಯ ಅವ್ರು ಹೋಗಿ ಕಾರ್ ತೊಗೊಂಡು ಬರ್ತಾಯಿದ್ದಾರೆ, ಅಂದರೆ ಪಾರ್ಕಿಂಗ್ ಮಾಡಿದ್ರಲ್ವ, ಹಾಗಾಗಿ ನಾನು ಚರಿ ನಿಂತ್ಕೊಂಡಿದ್ವಿ. ಅಮ್ಮ ಮತ್ತು ಸಂಗೀತ ಬಂದರು, ನನ್ನ ತಂಗಿ. ಸೊ ವಿಡಿಯೋ ಮಾಡ್ತೀನಿ ಬರ್ತೀನಿ ಅಂತ ಹೇಳಿದ್ರು. ನಿನ್ನ ಹೆಸರೆಂತ ಹೇಳಿ ಬಾ. ನಿಜವಾಗ್ಲೂ ತಿಂಡಿಲ್ಲ ನೀನು? ನಾನು ಕೊಡಿಸ್ತೀನಿ ಬಾ ನಿಂಗೆ ತಿಂಡಿ. ಬಾ ಹೋಟೆಲ್ಗೆ ಹೋಗೋಣ ಬಾ. ನೀ ಸ್ಕೂಲ್ಗೆ ಹೋಗಲ್ವಾ? ಹಾಂ, 5ನೇ ಕ್ಲಾಸು. ಯಾವ ಶಾಲೆ? ರಾಮಾಪುರ. ಸುಳ್ಳೆ ತಿಂಡಿ ತಿಂದಿಲ್ಲ ಅಂದ್ಬಿಟ್ಟ. ಈಗ ಊಟಕ್ಕೆ ಕೊಡ್ತಿರ್ತಾನೆ ಇಲ್ಲಿ ದೇವಸ್ಥಾನದಲ್ಲಿ ಊಟಕ್ಕೆ ಕೊಡ್ತಿರ್ತಾನೆ. ಹಾಂ, ಊಟ ಮಾಡ್ತೀಯಲ್ಲ? ಬೆಳಗ್ಗೆ ತಿಂದಿಲ್ಲ? ಪ್ರಾಮಿಸ್ ತಿಂದಿಲ್ಲ? ಹಾಂ, ಮತ್ತೆ ಎಷ್ಟಿದಕ್ಕೆ? ಇವನು ಸಿಕ್ಕಾಪಟ್ಟೆ ಚೊರೆ ಮಾಡ್ತಾಯಿದ್ದ. ಒಂದು ಬುಕ್ಸ್ ತೊಗೊಳ್ಳಿ ಅಂತ. ಫೈನಲಿ ಒಂದು ಬುಕ್ನ ತೊಗೊಂಡೆ. ಅವನಿಗೂ ಊಟ ಮಾಡಬೇಕು, ತಿಂಡಿ ಮಾಡಬೇಕನ್ನೋ ಹೇಳ್ತಾ ಇದ್ದ ಅಂತ.
ಏನಾದರೂ ಆಗಲಿ ಅಂತೇಳಿ ಒಂದು ಪುಸ್ತಕನ ತೊಗೊಂಡೆ. ಅದಾಗಿದ್ಮೇಲೆ ಚರ್ರಿಗಂತೂ ಅಜ್ಜಿ, ಅಜ್ಜ, ಚಿಕ್ಕಿ ಎಲ್ಲರೂ ಬಂದಿದ್ದು ಖುಷಿ. ಇವರಿಗೂ ಅಷ್ಟೇ ಅಪರೂಪ ಮೊಮ್ಮಗ ನೋಡಿದ ಖುಷಿ. ಎಲ್ಲರ ಖುಷಿನೂ ಅವ್ರವ್ರ ಮುಖದಲ್ಲಿ ಕಾಣಿಸ್ತಾ ಉಂಟು ಯಾವ ರೀತಿಯಾಗಿದೆ ಅಂತ. ಅಷ್ಟು ಖುಷಿಯಾಗಿದೆ ಚರ್ರಿ ನೋಡಿದ್ದೇನೆ. ಅದಾಗಿದ ಮೇಲೆ ಚರ್ರಿನ ಈ ಕಡೆ ಅಜ್ಜಿ ಎತ್ಕೋಬೇಕಂತ, ಆ ಕಡೆ ಚಿಕ್ಕಿನೂ ಎತ್ಕೋಬೇಕಂತ. ಅವನು ಅಜ್ಜನ ಬಿಟ್ಟು ಬರಲ್ಲ. ಅಜ್ಜ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ. ಅಜ್ಜನ ಕಂಡುಬಿಟ್ರೆ ಅಷ್ಟು ಖುಷಿ ಪಡ್ತಾನೆ. ಅಜ್ಜನ ಜೊತೆಗಿದ್ರೆ ಯಾರ ಸಂತಿಗೂ ಬರೋದು ಇಲ್ಲ ಕೂಡ, ಅಷ್ಟು ಎಂಜಾಯ್ ಮಾಡ್ತಾನೆ ಅಜ್ಜನ ಜೊತೆಗೆ ಅಂತಲೇ ಹೇಳ್ಬೋದು. ನಾವು ಆ ದೇವಸ್ಥಾನ ರೀಚ್ ಆಗೋವರೆಗೂ ಅಜ್ಜನ ಜೊತೆಗೆ ಇದ್ದು ಅವನ ಜೊತೆನೇ ನಿದ್ದೆ ಮಾಡೋದು. ಸೊ ಅಂತೂ ಹೊರಟಿದ್ದೀವಿ. ಸ್ವಲ್ಪ ಲೇಟ್ ಆಯಿತು ಕೂಡ ಅಲ್ಲಿಂದ ನಾವು ಹೊರಡೋದು, ಅಂದರೆ ತಂಗಿ ಎಲ್ಲ ಬರೋ ಸ್ವಲ್ಪ ಲೇಟ್ ಆಯಿತು. ನಾವು ಬಂದಿರೋದು ಶ್ರೀ ಕ್ಷೇತ್ರ ಗುಡ್ನಾಪುರಕ್ಕೆ, ಬನವಾಸಿ ರೋಡಲ್ಲಿ. ತುಂಬ ಅಪರೂಪ ಇಲ್ಲೆಲ್ಲ ಬರೋದು. ನಮ್ಮಮ್ಮ ಏನೋ ಹರಕೆ ಮಾಡ್ಕೊಂಡಿದ್ರು ಅಂತೇಳಿ ಹರಕೆನ ಒಪ್ಪಿಸ್ಲಿಕ್ಕೆ ನಾವು ಬಂದಿರುವಂಥದ್ದು. ನೋಡ್ಬೋದು, ಇದಕ್ಕೆ ನಮ್ಮ ಕಡೆ ತೊಂಡ್ಲು ಬಾಸಿಂಗ ಅಂತೇಳಿ ಹೇಳ್ತಾರೆ, ಅಂದರೆ ಬಾಸಿಂಗದ ಒಳಗಡೆ ಕಟ್ಟುವಂಥದ್ದು. ನಮ್ಮಮ್ಮ ಏನೋ ಹೇಳ್ಕೊಂಡಿದ್ರಂತೆ ನಮ್ಮ ಮದುವೆ ಸಲುವಾಗಿ. ಸೊ ಇಷ್ಟು ವರ್ಷ ಅದು ತೀರಿಸಲಿಲ್ಲ ಅಂಥೇಳಿ ಈ ವರ್ಷ ಅಂತೂ ಅದಕ್ಕೆ ಒಂದು ಕಾಲ ಬಂತು ತೀರಿಸ್ಲಿಕ್ಕೆ ಅಂತಲೇ ಹೇಳ್ಬೋದು. ಅದನ್ನ ಒಪ್ಸೋದಿತ್ತು, ಹಾಗಾಗಿ ಹೋಗಿದ್ವಿ. ನೋಡಿ, ಇದನ್ನು ಒಂದು ರಟ್ಟಲ್ಲಿ ಮಾಡಿದರು. ಮುಂಚೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾಯಿದ್ರು, ಈಗ ಈ ರೀತಿಯಾಗಿ ಮಾಡಿಕೊಡ್ತಾರೆ ಅಂತ ಅಮ್ಮ ಹೇಳ್ತಾಯಿದ್ರು. ಚೆನ್ನಾಗಿ ಮಾಡೋದಿಲ್ಲ ಅಂಥೇಳಿ. ಅಂತೂ ಫೈನಲಿ ನಾವು ಆ ಒಂದು ಜಾಗಕ್ಕೆ ಬಂದು ಮುಟ್ಟಿದ್ವಿ. ಗುಡ್ನಾಪುರ ಕೆರೆ ಹತ್ತಿರ ಹೋಗ್ತಾಯಿದ್ದೀವಿ. ಕೆರೆಗಿಂತ ಮುಂದೆ ಆಗುತ್ತೆ ದೇವಸ್ಥಾನ. ಕೆರೆ ಅಂತೂ ಸಿಕ್ಕಾಪಟ್ಟೆ ದೊಡ್ಡದು ಸ್ನೇಹಿತರೆ, ನೀವು ಸುಮಾರಾಗಿ ಎಲ್ಲ ನೋಡಿರ್ತೀರ. ತುಂಬಾ ದೊಡ್ಡದು. ಎಷ್ಟು ಎಕರೆ ಇದೆ ಅಂತ ನನಗಂತೂ ಗೊತ್ತಿಲ್ಲ. ಸೊ ಅಷ್ಟು ದೊಡ್ಡದಿದೆ ಅಂತ ಹೇಳ್ಬೋದು. ಇಲ್ಲಿ ಈ ಸಮಯದಲ್ಲಿ ಮಕ್ಕಳಿಗೆ ಕಿವಿ ಸುತ್ತಿಸೋದು, ಆಮೇಲೆ ಕೂದಲು ತೆಗೆಯೋದು, ಇದನ್ನೆಲ್ಲ ಇಲ್ಲೇ ಮಾಡ್ತಾರೆ. ಇಲ್ಲೇ ಮುಗಿಸ್ಕೊಂಡು ಅಡುಗೆ ಮಾಡ್ಕೊಂಡು ಹೋಗುವಂಥದ್ದು. ಮತ್ತು ಇಲ್ಲಿ ಒಂದು ಪದ್ಧತಿ ಇತ್ತಂತೆ ಮುಂಚೆ ಎಲ್ಲ. ಮಕ್ಕಳಾಗಲಿಲ್ಲ, ತುಂಬ ಲೇಟ್ ಆಗಿದೆ, ಮದುವೆ ಆದರೂ ಮಕ್ಕಳಾಗಲಿಲ್ಲ ಅಂತ ಅನಿಸಿದ್ರೆ ಈ ದೇವರಿಗೆ ಒಂದು ಹರಕೆನ ಮಾಡ್ಕೊಂಡವಾಗ ನಮಗೇನೋ ಒಂದು ಒಳ್ಳೇದಾಗ್ತದೆ. ಅದರಿಂದ ಮಗುನ ಈ ತೆಪ್ಪದ ಮೇಲೆ ಮಲಗಿಸಿ, ಒಂದು ಕುಡಬಾಳೆ ಹಾಕಿದ ಎಲೆಯನ್ನು ಹಾಕಿ ಮಲಗಿಸಿ ಒಂದು ಕೆರೆ ರೌಂಡ್ ಹಾಕ್ಸ್ಕೊಡ್ತೀನಿ ಅಂತೇಳಿ ಹೇಳ್ಕೊಡ್ತಾ ಇದ್ರಂತೆ. ಎಷ್ಟು ದೊಡ್ಡ ಕೆರೆ ಅಲ್ವಾ, ಅಷ್ಟು ದೊಡ್ಡ ಕೆರೆನೂ ಒಂದು ಸುತ್ತ ಹಾಕ್ಕೊಂಡು ಬರ್ತೀರಿ ಅಂತ ಹೇಳಿ ಹೇಳ್ಕೊಡ್ತಾ ಇದ್ರಂತೆ. ಅದೇ ಥರ ಆಗ್ತಾಯಿತ್ತಂತೆ. ಅದ್ರ ಮಗುಗೆ ಏನು ಒಂದು ಸ್ವಲ್ಪನೂ ಹಾನಿ ಆಗ್ತಾ ಇರಲಿಲ್ಲ, ಅಷ್ಟು ಒಳ್ಳೇದಾಗಿ ಬರ್ತಾಯಿತ್ತು ಅಂತೇಳಿ ಹೇಳ್ತಾಯಿದ್ರು. ಇದೆಲ್ಲ ನಡೀತಾಯಿತ್ತು. ಈಗ ಆಗೋದಿಲ್ಲ ಅಂತೇಳಿ ಹೇಳ್ತಾಯಿದ್ರು, ಈಗೆಲ್ಲ ಅದನ್ನೆಲ್ಲ ನಡೆಸೋದಿಲ್ಲ ಅಂತೇಳಿ ಹೇಳ್ತಾಯಿದ್ರು. ಚರ್ರಿ ಮಲ್ಕೊಂಡಿದ್ದಾನೆ. ಈಗ ನಾವು ಕೆರೆ ದಾಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಎಷ್ಟು ದೊಡ್ಡ ಕೆರೆ ಅಂತ. ಕಿಲೋಮೀಟ್ರ್ ಗಟ್ಟಲೆ ಹೋದರೂ ಕೂಡ ಕೆರೆ ಮುಗಿತಾನೆ ಇಲ್ಲ, ಅಷ್ಟು ದೊಡ್ಡದು. ನಾವು ಬಂದಿದ್ದು ಮಧ್ಯಾಹ್ನ ಟೈಮಲ್ಲಿ. ತುಂಬ ಬಿಸಿಲಿತ್ತು ಅಂತಲೇ ಹೇಳ್ಬೋದು. ಈಗಿನ ಮಳೆಗಾಲ ಗೊತ್ತುಂಟಲ್ಲ, ಒಂದು ದಿವಸ ಬಿಸಿಲು, ಒಂದು ದಿವಸ ಮಳೆ, ಸಿಕ್ಕಾಪಟ್ಟೆ ಒಂಥರ ವೆದರೇ ಸರಿ ಇಲ್ಲ ಅಂತಲೇ ಹೇಳ್ಬೋದು ವಾತಾವರಣ. ಫೈನಲಿ ನಾವು ದೇವಸ್ಥಾನ ಹತ್ರ ಬಂದಿದ್ದೀವಿ. ದೇವಸ್ಥಾನ ಹತ್ರ ಕೂಡ ಜನ ಇದ್ದರು ನಾವು ಬಂದವಾಗ. ಇಲ್ಲಿ ಯಾವಾಗಲೂ ಕೂಡ ರಶ್ ಇರೋದಿಲ್ಲ. ಒಂದೊಂದು ಸೀಸನಲ್ಲಿ ತುಂಬ ರಶ್ ಇರ್ತದೆ. ನಾವು ಬಂದಿರೋಂಥ ಸೀಸನಲ್ಲಿ ತುಂಬ ರಶ್ ಇರ್ತದೆ. ಅಂದರೆ ಮಕ್ಕಳಿಗೆ ಕೂದಲು ತೆಗೆಸೋದು ಇದೆಲ್ಲ ಇಲ್ಲೇ ಹೇಳ್ಕೊಳ್ಳೋದ್ರಿಂದ ಇಲ್ಲಿ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ರಶ್ ಇರ್ತದೆ ಅಂತಲೇ ಹೇಳ್ಬೋದು. ಇಲ್ಲಿಯ ದೇವಿ ಹೆಸರು ಕರಿಯಮ್ಮ ಮರಿಯಮ್ಮ ಅಂತ. ಅಷ್ಟು ವಿಶೇಷವಾಗಿದೆ ದೇವರು ಕೂಡ. ಏನೇ ತೊಗೊಂಡು ಬಂದರೂ ಇಲ್ಲಿ ಎರಡೆರಡು ತೊಗೊಂಬರ್ಬೇಕಂತೆ. ಅಂದರೆ ಒಂದು ಮಡ್ಲಕ್ಕಿ ತಂದರೂ 2 ತರಬೇಕು, ಒಂದು ಹರಕೆ ಒಪ್ಸಿದ್ರು 2 ತೊಗೊಂಬರ್ಬೇಕು ಅಂತ ಹೇಳ್ತಾಯಿದ್ರು. ಸೊ ಅಮ್ಮಂಗೆ ಗೊತ್ತಿರಲಿಲ್ಲ ಇದೆಲ್ಲ ಹೇಗೆ ಏನು ಅಂತೇಳಿ. ನಾವು ಹರಕೆ ಕೊಡೋದು ಅಂದ ತಕ್ಷಣ ಒಂದೇ ತೊಗೊಂಡು ಬಂದ್ವಿ. ನೋಡಿದ್ರೆ ಫೈನಲಾಗಿ 2 ತೊಗೊಂಬರ್ಬೇಕು ಅಂತೇಳಿ ಹೇಳಿದ್ರು. ಸರಿ ಆಯಿತು, ನೆಕ್ಸ್ಟ್ ಟೈಮ್ ಮತ್ತೇನು ಮಾಡ್ರಾಯ್ತು ಹೇಳಿ ತಂದಿದ್ದನ್ನು ಒಪ್ಪಿಸ್ತಾ ಇದ್ದೀವಿ. ಮನೆಯಿಂದನೇ ಎಲ್ಲ ಕೂಡ ತೊಗೊಂಡು ಬಂದಿದ್ದರು. ಇದು ನಮ್ಮ ಮದುವೆ ಆಗೋ ಟೈಮ್ಗೆ ಸ್ವಲ್ಪ ಡಿಲೇ ಆಗ್ತಾಯಿತ್ತು. ಯಾವುದೇ ತೊಂದರೆ ಆಗಬಾರ್ದು, ಬೇಗ ಮದುವೆ ಆಗಬೇಕು ಅಂತೇಳಿ ಹೇಳ್ಕೊಂಡಿದ್ದಂತೆ. ಮಾಡಿಕೊಟ್ರೆ ಮದುವೆ ಆದರೆ ಏನೂ ತೊಂದರೆ ಇಲ್ಲ ಆದರೆ ಈ ಹರಕೆನ ಒಪ್ಪಿಸ್ಕೊಡ್ತೀನಿ ಅಂತ ಹೇಳ್ಕೊಂಡಿದ್ದಾರಂತೆ ಅಮ್ಮ. ಸೊ ಹಾಗಾಗಿ ಇದನ್ನು ನಾವು ಒಪ್ಪಿಸ್ತಾ ಇದ್ವಿ. ಇಷ್ಟು ದಿವಸ ಹೇಳ್ತಾಯಿದ್ರು ಹೋಗೋಣ ಅಂತಲೇ ಹೇಳ್ತಾಯಿದ್ವಿ. ನಮಗೂ ಕೂಡ ಟೈಮ್ ಆಗ್ತಾ ಇರಲಿಲ್ಲ. ಫೈನಲಿ ಅಂತೂ ಒಪ್ಪಿಸೋವಂಥ ಟೈಮ್ ಬಂತು ಅಂತಲೇ ಹೇಳ್ಬೋದು. ಈಗ ಎಲ್ಲನೂ ಕೂಡ ಒಟ್ಟಿಗೆ ಹಾಕಿ ಕೊಡ್ತಾರೆ. ಮಡ್ಲಕ್ಕಿಗೆ ಸಾರಿ, ಅಕ್ಕಿ, ಕಾಯಿ ಇದನ್ನೆಲ್ಲ ಹಾಕಿ ಅದನ್ನ ಇಟ್ಕೊಟ್ಟು ಹಾಕ್ಕೊಡ್ತಿದ್ದಾರೆ. ಎಲ್ಲದಕ್ಕೂ ಒಂದು ಸಮಯ ಅಂತ ಬರಬೇಕಲ್ಲ, ಹಾಗೇ ನೋಡಿ ಈ ಥರ. ನೀವೆಲ್ಲ ಯಾರಾದರೂ ಬಂದಿದ್ರಾ ಗುಡ್ನಾಪುರಕ್ಕೆ, ದೇವಸ್ಥಾನಕ್ಕೆ ಬಂದಿದ್ರಾ, ಅಥವಾ ನೀವೇನಾದರೂ ಹರಕೆ ಮಾಡ್ಕೊಂಡಿದ್ದೀರಾ ಅಂತೇಳಿ ಕಮೆಂಟ್ ಮಾಡಿ ನನಗೆ. ಸೊ ನಾವು ಫೈನಲಾಗಿ ಹರಕೆ ಮಾಡ್ಕೊಂಡಿದ್ವಿ, ಈಡೇರಿದೆ ಅಂಥೇಳಿ ಅಮ್ಮ ಇದನ್ನು ತೀರ್ಸಕ್ಕೆ ಬಂದಿದ್ದಾರೆ. ಚರ್ರಿ ಅಂತೂ ಯಾವ ದೇವ್ರು ಕಂಡ್ರೂ ಸಾಕು ಕೈ ಮುಗ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ನೋಡಿ, ಇದನ್ನೇ ಕರಿಯಮ್ಮ ಮರಿಯಮ್ಮ ಅಂತ. ಇಲ್ಲಿ ಜಾತ್ರೆ ಕೂಡ ಆಗ್ತದೆ, ಗುಡ್ನಾಪುರ ಜಾತ್ರೆ ಅಂತೇಳಿ ಆಗ್ತದೆ. ಅದು ಕೂಡ ತುಂಬಾ ದೊಡ್ಡದಾಗಿ ಆಗ್ತದೆ ಇಲ್ಲಿ. ಯಾವ ಟೈಮಲ್ಲಿ ಆಗುತ್ತೆ ಅಂತ ಗೊತ್ತಿಲ್ಲ ನನಗೆ.
ನಮ್ಮ ಸಂಗೀತನಿಗಂತೂ ನನ್ನ ಚರಿನ ಗೋಳೈಕೊಳ್ಳೋದೇ ಒಂದು ಕೆಲಸ ಪಾಪ. ಅಷ್ಟು ಗೋಳೈಕೊಳ್ತಾ ಇದ್ಲು. ಅವನು ಭಕ್ತಿಯಿಂದ ಇದ್ದರೆ ಇವಳ್ದು ಒಳ್ಳೆ ತುಂಟಾಟ ಅವನೊಟ್ಟಿಗೆ. ಸಿಗೋದೇ ಅಪರೂಪ ಅಲ್ಲ, ಹಾಗಾಗಿ ಅವಳು ಸಿಕ್ಕಿದಾಗಲೂ ಅಷ್ಟೇ ಅವನಿಗೆ ಸಿಕ್ಕಾಪಟ್ಟೆ ಕೀಟ್ಲೆ ಮಾಡ್ತಾನೆ ಇರ್ತಾಳೆ. ಸೊ ನಮ್ಮಮ್ಮ ಅವನ ಕೈಗೆ ಕೊಡಲಿಕ್ಕೆ ಒಂದು ಕಾಯಿ ಕೊಟ್ಟಿದ್ರು. ಅಲ್ಲಿ ಕಾಯಿನ ಉಳಿಸ್ಬಿಡ್ಬೇಕಂತೆ. ಸೊ ಹಾಗಾಗಿ ಒಂದು ಸಣ್ಣ ಕಾಯಿನ ತೊಗೊಂಡು ಬಂದಿದ್ರು. ಆ ಕಾಯಿನೂ ಕೂಡ ಹಿಡ್ಕೊಂಡಿದ್ದ. ನೋಡ್ಬೋದು ಒಂದು ಸುಂದರವಾದ ಏನು ಹೇಳ್ತೀವಿ, ಒಂದು ಟ್ರಿಪ್ ಅಂತಲೇ ಹೇಳ್ಬೋದು ಫ್ಯಾಮಿಲಿ ಒಟ್ಟಿಗೆ ಖುಷಿಯಾಗಿ. ಯಾಕಂದರೆ ಇವ್ರು ಸಿಗೋದೇ ಇಲ್ಲ ಒಟ್ಟಿಗೆ. ಸೊ ಅಪರೂಪಕ್ಕೆ ಸಿಕ್ಕಿದಾಗ ತುಂಬಾ ಖುಷಿ ಆಯಿತು. ನೋಡಿ ನಾವು ಬಂದಾಗ ಎಷ್ಟು ಖಾಲಿ ಇತ್ತು ಅಂತ. ಈಗ ಎಷ್ಟು ಜನ ತುಂಬ್ಕೊಂಡಿದ್ದಾರೆ, ಅಷ್ಟು ಜನ ಬರ್ತಾರೆ ಇಲ್ಲಿ, ಸಿಕ್ಕಾಪಟ್ಟೆ ಜನ ಬರ್ತಾರೆ ಅಂತಲೇ ಹೇಳ್ಬೋದು. ಅದಾಗಿದ್ಮೇಲೆ ದೇವಸ್ಥಾನದೆಲ್ಲ ಮುಗಿಸ್ಕೊಂಡು ನಾವು ಕೆರೆ ಹತ್ರ ಹೋಗ್ತಾ ಇದ್ದೀವಿ. ಗಾಡಿನ ಒಂದು ಕಡೆ ಪಾರ್ಕ್ ಮಾಡಿಬಿಟ್ಟು ಕೆರೆ ಹತ್ರ ಹೋಗ್ತಿದ್ದೀವಿ. ಕೆರೆ ಹತ್ರ ಹೋಗಿ ಸ್ವಲ್ಪ ಕೂತ್ಕೊಂಡು ಬರೋಣ ಅಂತೇಳಿ. ಇಲ್ಲಿ ಹೋಟೆಲ್ಸ್ಗೆಲ್ಲ ಯಾವುದೂ ಇಲ್ಲ. ಊಟ ಗೀಟ ಏನಾದರೂ ಮಾಡಬೇಕು ಅಂತಂದರೆ ನಿಮಗೆ ಹೋಟೆಲ್ಸ್ ಅಂಗಡಿ ಯಾವುದೂ ಕೂಡ ಇಲ್ಲ. ಬನವಾಸಿಗೆ ಹೋಗಬೇಕು, ಇಲ್ಲ ಶಿರ್ಸಿಗೆ ಹೋಗಬೇಕಾಗ್ತದೆ. ಸೊ ನಾವು ಊಟ ಏನೂ ತಂದಿರಲಿಲ್ಲ. ಒಂದು ಸ್ವಲ್ಪ ಹೊತ್ತು ಕೆರೆ ಹತ್ರ ಕೂತ್ಕೊಂಡು ಚರಿಗೆ ಟಿಫಿನ್ ತೊಗೊಂಡ್ಬಂದಿದ್ದೆ. ಅವನಿಗೆ ಒಂದು ತಿನ್ನಿಸ್ಕೊಂಡು ಹೋಗೋಣ, ಕೆರೆ ಹತ್ರ ದೊಡ್ಡದಾಗಿ ಜಾಗ ಇದೆ. ಸೊ ಅಲ್ಲಿ ಕೂತ್ಕೊಂಡು ಏನಾದರೂ ತಿನ್ನಿಸ್ಕೊಂಡು ಹೋಗೋಣ, ತುಂಬ ಟೈಮ್ ಆಯಿತು ಅಂತೇಳಿ ಹೋಗ್ತಾ ಇದ್ದೀವಿ. ಇಲ್ಲಿ ಭಾವನಾದ್ನಿದು ಸ್ವಲ್ಪ ಬಿಸಿ ಬಿಸಿ ನಡೀತಾ ಇದೆ. ಯಾಕೆ ಅಂದರೆ ಚರಿನ ನಾನು ಎತ್ಕೋತೀನಿ ಅಂತ ಆ ಪಪ್ಪಂದು, ಚಿಕ್ಕಿದು ನಾನು ಎತ್ಕೋತೀನಿ ಅಂತ. ಸಂಗೀತ ಹೇಳ್ತಾ ಇದ್ಲು, ನೀವು ಯಾವಾಗಲೂ ಎತ್ಕೋತೀರಾ, ನಮಗೆ ಕೊಡಿ, ನಾವೀಗ ಎತ್ಕೋತೀವಿ ಅಂತ. ಹೀಗೆ ಒಂದು ಸಣ್ಣ ಸಣ್ಣ ಕೀಟ್ಲೆ ಮಾಡಿಕೊಂಡು ಅಂತೂ ಹೋದ್ವಿ ಅಂತಲೇ ಹೇಳ್ಬೋದು. ಇಲ್ಲಿ ದೇವಸ್ಥಾನ ಹತ್ರ ಬಂದ್ವಿ. ನೋಡಿ ಈ ಥರ ಇದೆ ದೇವಸ್ಥಾನದ ಹತ್ರ, ಫುಲ್ ಹಾಲ್ ಇದು. ಇವಾಗೆಲ್ಲ ಈ ಥರ ಮಾಡಿದ್ದಾರೆ, ಮುಂಚೆ ಇಷ್ಟೊಂದೆಲ್ಲ ಇಂಪ್ರೂವ್ಮೆಂಟ್ ಆಗಿರಲಿಲ್ಲ. ಮಳೆಗಾಲದಲ್ಲಿ ಸ್ನೇಹಿತರೆ, ನೀವು ನಂಬ್ತಿರಲ್ಲ ಗೊತ್ತಿಲ್ಲ, ಫುಲ್ ಕೆರೆ ತುಂಬ್ತದೆ. ಈ ಮೆಟ್ಟಿಲೆಲ್ಲ ತುಂಬ್ಕೊಂಡು ಬರ್ತದೆ, ಅಷ್ಟು ನೀರು ಬರ್ತದೆ ಅಂತಲೇ ಹೇಳ್ಬೋದು. ಅಷ್ಟು ಮಳೆ ಆಗ್ತದೆ. ಇಲ್ಲಿ ಈಶ್ವರಲಿಂಗ ಇದೆ, ಆ ಈಶ್ವರಲಿಂಗನೂ ಕೂಡ ಪೂರ್ತಿಯಾಗಿ ಮುಳುಗ್ತದೆ, ಅಷ್ಟು ಮಳೆ ಬರ್ತದೆ ಅಂತಲೇ ಹೇಳ್ಬೋದು. ಅಂದರೆ ನೀರು ತುಂಬ್ತದೆ. ಇಲ್ಲಿ ಈಶ್ವರಲಿಂಗನಿಗೆ ಬಂಗಾರೇಶ್ವರ ದೇವರು ಅಂಥೇಳಿ ಕರೀತಾರೆ. ನೋಡ್ಬೋದು ಈ ಥರ ಎಲ್ಲ ಮಾಡಿದ್ದಾರೆ. ಮುಂಚೆಲ್ಲ ಫುಲ್ ಎಲ್ಲ ಓಪನ್ ಆಗಿತ್ತು. ಇಷ್ಟೊಂದಲ್ಲಿ ಬಂದರೆ ಕುತ್ಕೊಳ್ಳೋದಾದರೆ ಒಂದು ಮರದ ಕೆಳಗಡೆ ಕುತ್ಕೋಬೇಕಿತ್ತು. ಈಗೆಲ್ಲ ಫುಲ್ ಹಾಲ್ ಥರ ಮಾಡಿದ್ದಾರೆ. ಆರಾಮಾಗಿ ಕುತ್ಕೊಂಡು ಆರಾಮಾಗಿ ಊಟ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಕಲ್ಯಾಣ ಮಂಟಪ ಕೂಡ ಇದೆ, ಮದುವೆ ಕೂಡ ಆಗ್ತದೆ ಅಂತಲೇ ಹೇಳ್ಬೋದು. ಮದುವೆ ಆಗಿರ್ಬೋದು, ಕೆಲವೊಂದು ಫಂಕ್ಷನ್ಗಳ ಇಲ್ಲೇ ಆಗ್ತವೆ. ಅಂದರೆ ಚಿಕ್ಕ ಮಕ್ಕಳು ಕೂದಲು ತೆಗೆಸೋದು ಹೇಳ್ಕೊಂಡಿರ್ತಾರೆ, ಕಿವಿ ಚುಚ್ಚೋದು, ಇದೆಲ್ಲವೂ ಕೂಡ ಇಲ್ಲೇ ನಡೀತದೆ, ಇಲ್ಲೇ ಮಾಡುವಂಥದ್ದು. ಆಲ್ಮೋಸ್ಟ್ ನಮ್ಮ ಶಿರ್ಸಿ ಸಿದ್ದಾಪುರ ಕಡೆಯವರೆಲ್ಲ ಇಲ್ಲೇ ಮಾಡ್ತಾರೆ ಮಕ್ಕಳದೆಲ್ಲ ಕಾರ್ಯಕ್ರಮಗಳನ್ನ. ಚರಿಗೆ ಅವ್ರ ಪಪ್ಪ ಬಸವ ಇತ್ತಲ್ವ, ಬಸವನ ಮೂರ್ತಿ ಇತ್ತಲ್ವ, ಸೊ ಅದನ್ನ ಮುಡ್ಸ್ಕೊಂಡು ಆಟ ಆಡಿಸ್ತಾ ಇದ್ದಾರೆ. ಅಲ್ಲಿ ಭಟ್ರು ಕೂಡ ಇವನಿಗೆ ಸಪೋರ್ಟ್ ಮಾಡ್ತಾಯಿದ್ರು, ಮುಟ್ಟು ಅಂತೇಳಿ. ಸೊ ಹಾಗಾಗಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕೂಡಿಸ್ಕೊಂಡು ಕೈ ಮುಗಿಸ್ಕೊಂಡು ಅಲ್ಲೇ ಆಟ ಆಡಿಸ್ಕೊಂಡು ಬಂದ್ವಿ. ಆಮೇಲೆ ಅವನಿಗೆ ತಿಂಡಿ ಎಲ್ಲ ತಿನ್ನಿಸ್ಕೊಂಡು ಕೆರೆ ಹತ್ರ ಎಲ್ಲ ಸ್ವಲ್ಪ ಆಟ ಆಡಿಸ್ಕೊಂಡು ಮನೆಗೆ ಹೊರಟಿರೋವಂಥದ್ದು. ಅಂದರೆ ಊಟ ಮಾಡಬೇಕು, ಇನ್ನು ಸಿರ್ಸಿಗೆ ಹೋಗಿ ನಾವು ಊಟನೂ ಕೂಡ ಮಾಡಬೇಕು. ಕೆಲವು ಮಕ್ಕಳೆಲ್ಲ ಇಲ್ಲಿ ಕೆರೆಯಲ್ಲಿ ಈಜು ಹೊಡಿತಾಯಿದ್ರು. ಚರಿ ಏನು ಕೆರೆ ಹತ್ರ ಎಲ್ಲ ಕೆಳಗೆ ಇಳಿಸ್ಲಿಲ್ಲ, ಯಾಕೆಂದರೆ ತುಂಬ ನೀರಿತ್ತು, ಜಾರ್ತದಲ್ಲ, ಹಾಗಾಗಿ ಅಷ್ಟೊಂದೆಲ್ಲ ಏನು ಉಮೇದಿ ಮಾಡಲಿಲ್ಲ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಸಾರ್ವಜನಿಕರು ಬಂದವರು ಕೂಡ ಕೆರೆನ ಕ್ಲೀನ್ ಇಟ್ಕೊಳ್ಳೋದಿಲ್ಲ. ಅಲ್ಲೇ ಸ್ನಾನ ಮಾಡ್ತಾರೆ, ಅಲ್ಲೇ ಪಾತ್ರೆ ವಾಶ್ ಮಾಡ್ತಾರೆ, ಅಲ್ಲೇ ಡೈಪರ್ಸ್ ಹಾಕ್ತಾರೆ, ಎಷ್ಟು ಗಲೀಜು ಮಾಡ್ತಾರೆ, ಅಷ್ಟು ನೀಟಾಗಿದ್ದ ಕೆರೆನ ಹಾಳು ಮಾಡ್ತಾರೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರೋ ನೀರನ್ನು, ಅಷ್ಟು ಚೆನ್ನಾಗಿರೋ ಸ್ಥಳವನ್ನು ಜನರ ಕೈಯಿಂದನೇ ಹಾಳಾಗುವಂಥದ್ದು. ಸೊ ಆದಷ್ಟು ನೀಟಾಗಿ ಇಟ್ಕೊಂಡ್ರೆ ಎಲ್ಲರೂ ಇವಾಗ ಬಂದವರೆಲ್ಲ ಕೂಡ ಅಷ್ಟೇ ಒಂದು ಡಸ್ಟ್ಬಿನ್ ಅಂತ ತೊಗೊಂಡ್ಬಂದು ಒಂದು ಕವರಲ್ಲಿ ಏನು ಹಾಕ್ಕೊಂಬರ್ತೀವಿ ಕಸಗಳನ್ನ ತೊಗೊಂಡು ಬಂದಲ್ಲ ಅದನ್ನು ಹಾಕ್ಕೊಂಡು ರಿಟರ್ನ್ ನಾವು ಮನೆಗೆ ತೊಗೊಂಡೋದ್ರೆ ಏನೂ ಅದರಿಂದ ನಷ್ಟ ಆಗೋದಿಲ್ಲ. ಅಲ್ಲೇ ಹೊತ್ತಾಕೋದ್ರಿಂದ ತುಂಬ ಗಲೀಜಾಗ್ತದೆ. ಮತ್ತು ಇನ್ನು ಬಂದವರಿಗೆಲ್ಲ ತುಂಬಾ ಒಂಥರ ಅಸಹ್ಯ ಅನ್ನಿಸ್ತದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಕಿವಿಯನ್ನು ಸುಚ್ಚುವಂಥ ಸ್ಥಳ. ಸೊ ನಾವಂತೂ ಎಲ್ಲ ಮುಗಿಸ್ಕೊಂಡು ಫೈನಲ್ ಆಗಿ ಚರಿನ ಅವರ ಅಜ್ಜ ತಲೆ ಮೇಲೆ ಕೂರಿಸ್ಕೊಂಡು ಹೆಗ್ಲ ಮೇಲೆ ಕೂರಿಸ್ಕೊಂಡು ಮನೆಗೆ ಹೊರಟಿರುವಂಥದ್ದು. ಮನೆಗಿಂತ ಮುಂಚೆ ಹಸಿವಾಗಿದೆ.
ಊಟ ಮಾಡಿಕೊಂಡು ಸಿರ್ಸಿಗೆ ಹೋಗಿ ಎಲ್ಲರೂ ಊಟ ಮಾಡಿ ಮಸ್ತಾಗಿ ಮನೆಗೆ ಹೋಗಬೇಕು. ಸ್ನೇಹಿತರೆ, ಇವತ್ತಿನ ಲಾಗ್ ಇಷ್ಟೇ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಆದಷ್ಟು ನನಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಹೊಸದಾಗಿ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಮುಂದಿನ ಲಾಗಲ್ಲಿ ಸಿಗ್ತೀನಿ. ಇಷ್ಟೇ. ನಾವು ಕಾರು ಕೂಡ ಅಲ್ಲಿ ಪಾರ್ಕ್ ಮಾಡಿದ್ವಿ. ಸೊ ಅಲ್ಲಿಂದ ನಾವು ಕೆರೆಯಿಂದ ಸ್ವಲ್ಪ ದೂರನೇ ಪಾರ್ಕ್ ಮಾಡಿರೋದ್ರಿಂದ ಸ್ವಲ್ಪ ನಡ್ಕೊಂಡು ಹೋಗಬೇಕಾಯ್ತು, ಯಾಕಂದರೆ ತುಂಬ ವೆಹಿಕಲ್ಸ್ ಇತ್ತು. ಹಾಗಾಗಿ ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್, ಲವ್ ಯು.